ಇನ್ನು ಕೋಗಿಲು ನಿರಾಶ್ರಿತೆಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ನಿವೇಶನ ಅಥವಾ ಅವರಿಗೆ ಒಂದು ಮನೆ ಸಿಗಬೇಕೋ ಬೇಡವೋ ಇದು ಬಹಳಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ಗೊಂದಲಗಳಿದೆ. ವಾದ ಪ್ರತಿವಾದ ಟೀಕೆ ಟಿಪ್ಪಣಿಗಳು ಬಹಳ ನಡೀತಾ ಇದೆ. ಇದರ ನಡುವೆನೂ ಅಧಿಕಾರಿಗಳು ಅವರಿಗೆಲ್ಲ ಒಂದು ಫ್ಲಾಟ್ ಹಂಚಿಕೆ ಮಾಡುವಂತ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಮೊದಲ ಹಂತದಲ್ಲಿ 26 ಅಂತ ಹೇಳಲಾಗ್ತಾ ಇತ್ತು. ಈಗ 28 ಕುಟುಂಬಗಳಿಗೆ ಹಕ್ಕುಪತ್ರ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಮತ್ತೊಂದು ಕಡೆ ಜಿಲ್ಲೆಯಲ್ಲೂ ನಿರಾಶ್ರಿತರು ಕಣ್ಣೀರು ಹಾಕ್ತಾ ಇದ್ದಾರೆ. ನೆಮ್ಮದಿಯಾಗಿದ್ದ ಬದುಕು ಬೀದಿಗೆ ಬಿದ್ದಿದೆ. ತಲೆ ಮೇಲೊಂದು ಸೂರು ಸಿಕ್ಕರೆ ಸಾಕಪ್ಪ ಅಂತ ಕೋಗಿಲು ನಿವಾಸಿಗಳು ಎದುರು ನೋಡ್ತಿದ್ದಾರೆ. ಈ ನಡುವೆ ಅಧಿಕಾರಿಗಳು ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ಪ್ರಕ್ರಿಯೆ ಚುರುಕುಗೊಳಿಸಿದ್ದಾರೆ. ಮೊದಲ ಹಂತದಲ್ಲಿ 25ರಿಂದ 28 ಕುಟುಂಬಗಳಿಗೆ ಹಕ್ಕುಪತ್ರ ಸಿಗುವ ಸಾಧ್ಯತೆ ಇದೆ. ಡಿಸೆಂಬರ್ 21ನೇ ತಾರೀಕು ಕೋಗಿಲು ಲೇಔಟ್ನ 167 ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು. ಅದರಲ್ಲಿ ಮೊದಲ ಹಂತದಲ್ಲಿ 25 ಜನರಿಗೆ ಮನೆಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ಆ 25 ಜನರಿಗೂ ಈಗಾಗಲೇ OTP ಬಂದಿರುವಂಥದ್ದು. ಕೋಗಿಲು ನಿವಾಸಿಗಳು ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಹಾಕಿದವರಿಗೆ ಕನ್ಫರ್ಮ್ ಮೆಸೇಜ್ ಬಂದಿದೆ. ಕೆಲ ನಿವಾಸಿಗಳಿಗೆ GBA ಅಧಿಕಾರಿಗಳು ಕಾಲ್ ಮಾಡಿ OTP ತೆಗೆದುಕೊಳ್ತಿದ್ದಾರೆ. ಫಕೀರ್ ಲೇಔಟ್ನ 4, ವಸೀಂ ಲೇಔಟ್ನ 6 ಕುಟುಂಬಗಳಿಗೆ OTP ಬಂದಿದೆ. ಸರ್ ಫೋನ್ ಮಾಡಿದ್ರು, ಅಲ್ಲಿ ಮೇಲ್ಗಡೆ ಹೋಗಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ ನಿಮ್ದು ಅಂತ ತಗೊಂಡ್ರು. ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ಐಡಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ. ಸೋಮವಾರ ಅಲ್ಲಿ ಸ್ಕೂಲಲ್ಲಿ ವೆರಿಫಿಕೇಶನ್ ನಮ್ಮನ್ನ ಕರೆದು ಮಾರನೇ ದಿವಸ ನಮಗೆ ಒಂದು OTP ಕಳಿಸಿದ್ರು. ಅದು OTP ಕಳಿಸಾದ್ಮೇಲೆ ತಿರ್ಗಾ ಮೊನ್ನೆ ಏನೋ ಒಂದು OTP ಬರ್ತು. ಆ OTPಯಲ್ಲಿ ನಾವು ನೋಡಿದಾಗ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಮಾಡಿದ್ರೆ ಈ ಥರ ತಾಲೂಕು ಆಫೀಸಿಂದ ಕಳಿಸಿರೋದು ಅಂತ ಹೇಳ್ಬಿಟ್ಟು ಬಂದರು. ಬಟ್ ಏನು ನಮಗೆ ಯಾವಾಗ ಏನು ಅಂತ ಹೇಳಿಲ್ಲ, ಬರೀ OTP ಮಾತ್ರ ಬಂದಿದೆ ಅಷ್ಟೇ. ಎಲ್ಲ ತಗೊಂಡ್ರು ಸರ್, ರೇಷನ್ ಕಾರ್ಡು, ವೋಟರ್ ID, ಆಧಾರ್ ಕಾರ್ಡು ಎಲ್ಲ ತಗೊಂಡ್ರು. ಏನೇನಿತ್ತೋ ಎಲ್ಲ ತಗೊಂಡಿದ್ದಾರೆ. ಸೇಮ್ ಅದೇ ಅದರಲ್ಲಿ ಅವತ್ತೇನೇನು ಕೇಳಿದ್ರು ಅದನ್ನೇ ಇಸ್ಕೊಂಡ್ರು. ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಅದೇ ಇಸ್ಕೊಂಡಿದ್ರು. ಅವರು ಏನು ಮಾಹಿತಿ ಕೊಟ್ಟಿಲ್ಲ, ಅವರು ಸೈನ್ ಹಾಕಿಸ್ಕೊಂಡ್ರು, ಹೋದ್ರು ಅಷ್ಟೇ. ಏನು ಹೇಳಿಲ್ಲ, ಏನಕ್ಕೆ ಏನು ಅಂತಾನು ಹೇಳಿಲ್ಲ. ಮತ್ತೊಂದೆಡೆ ಪೊಲೀಸರು ಕೋಗಿಲು ನಿವಾಸಿಗಳ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳಿಂದಲೂ ಸಾಕ್ಷಿ ಸಹಿ ಮಾಡಿಸಿಕೊಳ್ಳಲಾಗ್ತಿದೆ. ನಿಮ್ಮ ಹೆಸರು ಲಿಸ್ಟ್ನಲ್ಲಿದೆ, ಹೀಗಾಗಿ ಪರಿಶೀಲನೆಗೆ ಬಂದಿದ್ದೇವೆ ಅಂತಷ್ಟೇ ಅಧಿಕಾರಿಗಳು ಹೇಳಿದ್ದು, ಇಲ್ಲಿನ ನಿವಾಸಿಗಳು ಮನೆ ಸಿಗುವ ಖುಷಿಯಲ್ಲಿದ್ದಾರೆ. ಇದು ಕೋಗಿಲು ಕತೆ. ಅತ್ತ ವಿವಿಧ ಜಿಲ್ಲೆಗಳಲ್ಲಿ ನಿರಾಶ್ರಿತರು ಕಣ್ಣೀರು ಹಾಕ್ತಿದ್ದಾರೆ. ಚಾಮರಾಜನಗರದಲ್ಲಿ ಬಿ ರಾಚಯ್ಯ ಜೋಡಿ ರಸ್ತೆ ಅಗಲೀಕರಣಕ್ಕೆ ಮನೆ ಅಂಗಡಿಗಳನ್ನ ಕಳೆದುಕೊಂಡವರು 7 ವರ್ಷದಿಂದ ಪರಿಹಾರ ಸಿಗದೆ ದಿಕ್ಕೆಟ್ಟು ಕೂತಿದ್ದಾರೆ. ಜೋಡಿ ರಸ್ತೆ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಹಲವಾರು ಮನೆಗಳನ್ನ ತೆರವುಗೊಳಿಸಿದ್ರಿ, ಅವ್ರಿಗೆ ಯಾವುದೇ ಸಹ ಅಂತ ಪರಿಹಾರನ ಕೊಡದೇ ಇರೋದು ಖಂಡನೀಯ. 28 ವರ್ಷ ಆದ್ರೂ ನಿಮಗೆ ಕಣ್ಮುಚ್ಚಿ ಕುಳಿತಿರೋ ಸರ್ಕಾರ ಏನ್ ಮಾಡ್ತಾ ಇದೆ? ಅವ್ರ ಆಸ್ತಿ ಕಳ್ಕೊಂಡಿದ್ರು, ಅವ್ರ ದುಡ್ಡನ್ನ ಕೊಡೋದಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಕ್ಕಂಥದ್ದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕೊಂಡದಹಳ್ಳಿಯಲ್ಲಿ 70 ವರ್ಷದ ವೃದ್ಧೆ ಸಣ್ಣ ನಿವೇಶನಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. 3 ದಶಕಗಳಿಂದ ಚರಂಡಿ ಮೇಲೆ ಶೆಡ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ವಿಪರ್ಯಾಸ ಅಂದ್ರೆ ಈಕೆಗೆ ವೃದ್ಧಾಪ್ಯ ವೇತನ, ಪಡಿತರ ಚೀಟಿಯೂ ಇಲ್ಲ. ಸರ್ಕಾರ ಇತ್ತ ಕಣ್ತೆರೆದು ನೋಡಬೇಕಿದೆ. ದಾವಣಗೆರೆಯಿಂದ ಬಸವರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.